ಬಾಗಲಕೋಟೆ ಜಿಲ್ಲೆಯ ಸೈದಾಪುರ ಸಮೀಪದ ಗೋದಾವರಿ ಸಕ್ಕರೆ ಕಾರ್ಖಾನೆಯ ಮುಂದೆ ಕಬ್ಬು ತುಂಬಿದ್ದ ಟ್ರ್ಯಾಕ್ಟರ್ಗಳಿಗೆ ಕೆಲವು ಪ್ರತಿಭಟನಾಕಾರ ರೈತರು ಬೆಂಕಿ ಹಚ್ಚಿದ ಘಟನೆ ನವೆಂಬರ್ 12 ರಂದು ನಡೆದಿದ್ದು 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ ಮತ್ತು ಸಾವಿರಾರು ಟನ್ ಕಬ್ಬು ಸುಟ್ಟು ಭಸ್ಮವಾಗಿದೆ. ಘಟನೆ ವಿವರಗಳು. ರಾಜ್ಯ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಲೆ ನಿಗದಿಪಡಿಸಿದ್ದು, ರೈತರು 3,500 ರೂಪಾಯಿ ಪ್ರತಿ ಟನ್ ಬೆಂಬಲ ಬೆಲೆಗಾಗಿ ಕೆಲ ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದರು. ಬೆಂಬಲ ಬೆಲೆ ಹೆಚ್ಚಿಸಲು ಒತ್ತಾಯ ಮಾಡುತ್ತಿದ್ದ ರೈತರು ನಿರಂತರವಾಗಿ ಕಾರ್ಖಾನೆ ಬಳಿ ಪ್ರತಿಭಟನೆ ನಡೆಸುತ್ತಿದ್ದರು. ಆದರೆ ಸರ್ಕಾರ ಮತ್ತು ಕಾರ್ಖಾನೆಗಳಿಂದ ಸ್ಪಷ್ಟ ನಿರ್ಧಾರ ಬಂದಿಲ್ಲವೆಂಬ ಅಸಮಾಧಾನದಿಂದ ಕೆಲವರು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಅನೇಕ ರೈತರು ಬೆಳೆದ ಬೆಳಕಿ ನಷ್ಟವಾಗಿ ಕಣ್ಣೀರಿಟ್ಟಿದ್ದಾರೆ. ಹತ್ತಿರ 200 ಟ್ರ್ಯಾಕ್ಟರ್ ಕಾರ್ಖಾನೆ ಬಾಗಿಲ ಬಳಿ ಸಾಲಾಗಿ ನಿಂತಿದ್ದವು. ಅಲ್ಲಿ ಪೊಲೀಸ್ ಅಧಿಕಾರಿಗಳು ಧಾವಿಸಿ ಬೆಂಕಿ ನಂದಿಸಲು ಪ್ರಯತ್ನಿಸಿದರೂ ಹೆಚ್ಚು ಭಾಗ ಸುಟ್ಟು ಹೋಗಿದೆ. ಪರಿಣಾಮ ಮತ್ತು ಸ್ಪಂದನೆ. ಈ ಘಟನೆ ರೈತರ ಆಕ್ರೋಶಕ್ಕೆ ಮುಂದುವರಿದ ಪ್ರತಿಬಿಂಬವಾಗಿದ್ದು, ಸ್ಥಳೀಯ ಇತರ ರೈತ ಸಂಘಗಳು ಕೂಡ ಸರ್ಕಾರದ ಚುರುಕು ಪರಿಹಾರವನ್ನು ಆಗ್ರಹಿಸುತ್ತಿವೆ. ಅನೇಕ ರೈತರಿಂದ ಸರ್ಕಾರವು ಸೂಕ್ತ ಪರಿಹಾರ ಪಾವತಿಸಬೇಕು ಮತ್ತು ಸಕ್ಕರೆ ಕಾರ್ಖಾನೆಗಳಿಗೆ ಬಾಕಿ ಹಣ ತಕ್ಷಣವಾಗಿ ನೀಡಬೇಕು ಎಂಬ ಬೇಡಿಕೆಗಳು ಬರುತ್ತಿವೆ. ಸ್ಥಳದಲ್ಲಿ ಪ್ರಭಾವ ಕಾರ್ಯನಿರ್ವಹಿಸಲು ಹೆಚ್ಚಿನ ಪೊಲೀಸ್ ಪಡೆಯನ್ನು ನಿಯೋಜಿಸಲಾಗಿದೆ. A49 PA1729 ಈಗಾಗಲೇ ಬೆಂಕಿ ಹಚ್ಚಿರುವಂಥದ್ದು. ಆ ನಿಟ್ಟಿನಲ್ಲಿ ರೈತರ ಸಾಕಷ್ಟು 15 ದಿನಗಳ ತಡೆಗಳನ್ನು ಸಹಿತ ಯಾವುದೇ ಸ್ಪಂದನೆ ಇರಲಾರದಕ್ಕಾಗಿ ಅವರ ತಾಳ್ಮೆಯ ತಟ್ಟೆಯನ್ನು